ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ಈ ತರಗತಿಯಲ್ಲಿ ನಾನು ಇಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ 5ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರದ 2ನೇ ಅಧ್ಯಾಯ, ಯೂನಿಟ್ ನಂಬರ್ 2, ಸೆಷನ್ ನಂಬರ್ 16. The title of the paper is Indian Constitution Institutional Framework for 5th semester BA Political Science, Bangalore North University. Unit number 2, the chapter number 2 or module number 2, Indian Constitution Institutional Framework, 5th sem BA Political Science, session 16, topic Union Legislature. ಟಾಪಿಕ್ ಹೆಸರು ಕನ್ನಡದಲ್ಲಿ ಕೇಂದ್ರ ಶಾಸಕಾಂಗ. ಕೇಂದ್ರ ಶಾಸಕಾಂಗವನ್ನು ಭಾರತದಲ್ಲಿ ಸಂಸತ್ತು ಅಂತ ಕರೀತಾರೆ ಕನ್ನಡದಲ್ಲಿ. ಆಂಗ್ಲ ಭಾಷೆಯಲ್ಲಿ ಇದನ್ನು ಪಾರ್ಲಿಮೆಂಟ್ ಅಂತ ಕರೀತಾರೆ. ಕೇಂದ್ರ ಶಾಸಕಾಂಗ. ಪಾರ್ಲಿಮೆಂಟ್ ಎಂಬ ಇಂಗ್ಲಿಷ್ ಪದ ಫ್ರೆಂಚ್ ಭಾಷೆಯ ಪಾರ್ಲರ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಪಾರ್ಲಿಮೆಂಟ್ ಅನ್ನೋ ಪದ ಫ್ರೆಂಚ್ ಭಾಷೆಯ ಪಾರ್ಲರ್ ಎಂಬ ಪದದಿಂದ ಬಂದಿದೆ ಅಂತ ಹೇಳ್ಬೋದು. ಪಾರ್ಲಿಮೆಂಟ್ನ ಮೂಲ ಪದ ಫ್ರೆಂಚ್ ಭಾಷೆಯ ಪಾರ್ಲರ್. ಪಾರ್ಲರ್ ಅಂದರೆ ಮಾತಾಡೋದು ಅಂತ ಅರ್ಥ. ಆದ್ದರಿಂದ ಪಾರ್ಲಿಮೆಂಟ್ ಎಂದರೆ ಸಮಾಲೋಚನಾ ಸಭೆ ಅಂತ ಹೇಳ್ಬೋದು. ಇದನ್ನು ಕನ್ನಡದಲ್ಲಿ ಸಂಸತ್ತು ಅಂತ ಕರೀತಾರೆ. ಇದು ತನ್ನ ಚರ್ಚೆಯ ಮೂಲಕ ದೇಶಕ್ಕೆ ಬೇಕಾಗ್ತಕ್ಕಂತಹ ಶಾಸನಗಳನ್ನು ರೂಪಿಸುತ್ತದೆ. ಯೂನಿಯನ್ ಲೆಜಿಸ್ಲೇಚರ್, ಪಾರ್ಲಿಮೆಂಟ್. Parliament in India is Union Legislature. In India, Union Legislature is called as Parliament. In English, in Hindi it is called as Samsat. In Kannada, Samsattu. The English word Parliament derives from the French word parlor. The root word of Parliament is a French word parlor, which means to speak. Parlor means in French to speak. So, Parliament is a think tank. In Kannada, it is called as Samsattu. It sets out the legislation that the nation needs through its discussion. 1920ರ ದಶಕದಲ್ಲಿ ನವದೆಹಲಿಯಲ್ಲಿರ್ತಕ್ಕಂತಹ ಸಂಸತ್ ಭವನವನ್ನು ನಿರ್ಮಿಸಲಾಗುತ್ತೆ. ಇದರ ವಿನ್ಯಾಸವನ್ನು ಎಲ್ವಿನ್ ಲೂಟಿಯನ್ಸ್ ಮತ್ತು ಹರ್ಬರ್ಟ್ ಬೇಕರ್ ರೂಪಿಸ್ತಾರೆ. 1927 ಜನವರಿ 18ರಂದು ಲಾರ್ಡ್ ಇರ್ವಿನ್ ಇದನ್ನು ಉದ್ಘಾಟನೆ ಮಾಡ್ತಾರೆ. ಪ್ರಾರಂಭದಲ್ಲಿ ಇದನ್ನು ಕೌನ್ಸಿಲ್ ಹೌಸ್ ಅಂತ ಕರೀತಾ ಇದ್ರು. ಇದು ಮಧ್ಯಪ್ರದೇಶದ ಮಿತ್ವಾಲಿಯಲ್ಲಿರ್ತಕ್ಕಂತಹ ಬೌಸತ್ ಯೋಗಿನಿ ಮಂದಿರವನ್ನು ಹೋಲುತ್ತೆ. ಭಾರತದ ಸಂವಿಧಾನದ 5ನೇ ಭಾಗದ 2ನೇ ಅಧ್ಯಾಯದಲ್ಲಿ ಸಂಸತ್ತಿನ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ದ ಪಾರ್ಲಿಮೆಂಟ್ ಹೌಸ್ ವಾಸ್ ಬಿಲ್ಟ್ ಇನ್ 1920s in New Delhi. Its design was designed by Elvin Lutyens and Herbert Baker. Inaugurated by Lord Irwin on January 18, 1927. Initially, it was known as Council House. It resembles the Bausat Yogini Mandir in Mithwali, Madhya Pradesh. Parliament is mentioned in Chapter 2 of Part 5 of the Constitution of India. ಸಂವಿಧಾನದ 79ನೇ ವಿಧಿ ಪ್ರಕಾರ ಸಂಸತ್ತು ರಾಷ್ಟ್ರಪತಿ, ರಾಜ್ಯಸಭೆ ಹಾಗೂ ಲೋಕಸಭೆಯನ್ನು ಒಳಗೊಂಡಿರುತ್ತದೆ. ಭಾರತದ ಸಂಸತ್ತು ದ್ವಿಸದನ ವ್ಯವಸ್ಥೆಯನ್ನು ಒಳಗೊಂಡಿದೆ. ಸಂಸತ್ತಿನ ಮೇಲ್ಮನೆಯನ್ನು ರಾಜ್ಯಸಭಾ ಅಂತ ಕರೀತಾರೆ. ರಾಜ್ಯಸಭೆ ಕೆಳಮನೆಯನ್ನು ಲೋಕಸಭೆ ಅಂತಲೂ ಕರೆಯಲಾಗುತ್ತದೆ. ರಾಷ್ಟ್ರಪತಿಗಳು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿರ್ತಾರೆ. ಆದರೆ ಇವರು ಸಂಸತ್ತಿನ ಯಾವುದೇ ಸದನದ ಸದಸ್ಯರಾಗಿರೋದಿಲ್ಲ. ಸಂಸತ್ತಿನಲ್ಲಿ ಒಬ್ಬ ಮಂತ್ರಿಯ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಿದರೆ ಇಡೀ ಮಂತ್ರಿಮಂಡಲವೇ ರಾಜೀನಾಮೆ ನೀಡಬೇಕಾಗುತ್ತೆ. ಇದರರ್ಥ ಮಂತ್ರಿಮಂಡಲ ಸಂಸತ್ತಿಗೆ ಹೊಣೆಯಾಗಿರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂತ್ರಿಮಂಡಲ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿರುತ್ತೆ. ಸಚಿವ ಸಂಪುಟ ಅಥವಾ ಮಂತ್ರಿಮಂಡಲ ಇವರೆಲ್ಲರೂ ಸಂಸತ್ತಿಗೆ ಜವಾಬ್ದಾರರಾಗಿರ್ತಾರೆ ಅಂತ. Article 79 of the Constitution consists of Parliament. Article 79 says that Indian Parliament should consist President, Rajya Sabha and Lok Sabha. President is the integral part of Indian Parliament.
on the basis of Article 79. The Parliament of India consists of a bicameral system. I mean, our Parliament consists two houses. The legislature consists two houses, upper house and lower house. So it is called as bicameral system. It adopts. The upper house of Parliament is called as Rajya Sabha. The lower house of Parliament is called as Lok Sabha. President is an integral part of Parliament, but he is not the member of Parliament. If a no confidence motion is passed against a minister in Parliament, then the entire cabinet must have to resign. It's mean Prime Minister and Ministry is responsible to Parliament. The Parliament has the power to control Prime Minister and his ministers. Let us discuss the functions of Parliament. ಭಾರತದ ಸಂಸತ್ತಿನ ಕಾರ್ಯಗಳೇನು ಅಂತ ಒನ್ ಬೈ ಒನ್ ನೋಡೋದಾದರೆ, ಮೊದಲನೇದಾಗಿ ಶಾಸನೀಯ ಕಾರ್ಯಗಳು, ಕಾನೂನುಗಳನ್ನು ರಚಿಸ್ತಕ್ಕಂಥ ಕಾರ್ಯಗಳು, ಶಾಸನಗಳನ್ನು ರೂಪಿಸ್ತಕ್ಕಂಥ ಕಾರ್ಯ ಅಂತ ಹೇಳ್ಬೋದು. ಶಾಸಕಾಂಗದ ಪ್ರಾಥಮಿಕ ಕಾರ್ಯನೇ ದೇಶಕ್ಕೆ ಬೇಕಾದಂತಹ ಶಾಸನಗಳನ್ನು ರಚಿಸೋದು. ಆದ್ದರಿಂದಲೇ ಇದನ್ನು ಶಾಸನಗಳನ್ನು ರಚಿಸುವ ಯಂತ್ರ ಅಂತ ಕೂಡ ಕರೀತಾರೆ. ಲೋಕಸಭೆ ಮತ್ತು ರಾಜ್ಯಸಭೆ ಹಾಗೆಯೇ ರಾಷ್ಟ್ರಪತಿಯವರು ಎಲ್ಲರೂ ಸೇರಿ ದೇಶಕ್ಕೆ ಬೇಕಾಗ್ತಕ್ಕಂತಹ ಕಾನೂನುಗಳನ್ನು ಕಾಲಕಾಲಕ್ಕೆ ಮಾಡ್ತಾ ಇರ್ತಾರೆ. ಕೇಂದ್ರ ಪಟ್ಟಿಯಲ್ಲಿ ಉಲ್ಲೇಖಿಸಿರ್ತಕ್ಕಂತಹ ಎಲ್ಲ ವಿಷಯಗಳ ಮೇಲೆ ಕಾನೂನುಗಳನ್ನು ಮಾಡುವ ಅಧಿಕಾರ ಸಂಸತ್ತಿಗಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತದಲ್ಲಿ ಕೇಂದ್ರ ರಾಜ್ಯಗಳ ನಡುವೆ 3 ಪಟ್ಟಿಗಳ ಮೂಲಕ ಅಧಿಕಾರಗಳ ಹಂಚಿಕೆಯಾಗಿದೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ. ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳು ಕೇಂದ್ರ ಸರ್ಕಾರಕ್ಕೆ ಸೇರಿದ್ದಾರೆ. ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳು ರಾಜ್ಯ ಸರ್ಕಾರಗಳಿಗೆ ಸೇರಿರುತ್ತವೆ. ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳು ಕೇಂದ್ರ ರಾಜ್ಯಗಳೆರಡಕ್ಕೂ ಸೇರಿರುತ್ತೆ. ಆದರೆ ಕಾನೂನು ರಚನೆ ವಿಷಯದಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳ ಮೇಲೂ ಕೇಂದ್ರ ಸಂಸತ್ತು ಕಾನೂನು ಮಾಡ್ಬೋದು. ಹಾಗೆಯೇ ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳ ಮೇಲೂ ಕಾನೂನು ಮಾಡ್ಬೋದು. ವಿಶೇಷ ಪರಿಸ್ಥಿತಿಗಳಲ್ಲಿ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳ ಮೇಲೂ ಕಾನೂನು ಮಾಡೋ ಅಧಿಕಾರ ಸಂಸತ್ತಿಗಿದೆ. ಅಂದರೆ ತುರ್ತು ಪರಿಸ್ಥಿತಿ ನಿಯೋಜಿಸಿದ್ರೆ ಸಂಸತ್ತು ರಾಜ್ಯ ಪಟ್ಟಿಯ ಅಡಿಯಲ್ಲಿ ಬರ್ತಕ್ಕಂಥ ವಿಷಯಗಳ ಮೇಲೂ ಕಾನೂನುಗಳನ್ನು ಮಾಡ್ಬೋದು. ಕಾನೂನು ರಚನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಧಿಕಾರ ಸಂಸತ್ತಿಗಿದೆ. ಫಂಕ್ಷನ್ಸ್ ಆಫ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ. Number 1, the legislative functions, I mean law making functions. The Parliament is entitled to make laws on all the matters mentioned in the Union list. This would also include the subjects mentioned in the concurrent list. In case of the emergency being deployed, the Parliament can make the laws for the subjects falling under the state list also. ಹಣಕಾಸಿನ ಅಧಿಕಾರಗಳು ಅಥವಾ ಹಣಕಾಸಿನ ಮೇಲೆ ನಿಯಂತ್ರಣ. ಸಂಸತ್ತು ಹಣಕಾಸಿನ ಅಧಿಕಾರಗಳ ಪ್ರತಿರೂಪವಾಗಿದೆ ಅಂತ ಹೇಳ್ಬೋದು. ಅಂದರೆ ಇದಕ್ಕೆ ಹೆಚ್ಚಿನ ಅಧಿಕಾರ ಇದೆ ಹಣಕಾಸಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ. ದೇಶದಲ್ಲಿ ಸರ್ಕಾರ ತೆರಿಗೆಯ ಮೂಲಕ ಹಣವನ್ನು ವಸೂಲು ಮಾಡುವುದು ಹಾಗೆಯೇ ಪ್ರಜೆಗಳಿಗೋಸ್ಕರ ಖರ್ಚು ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಪೂರ್ವಾನುಮತಿಯನ್ನು ಸಂಸತ್ತಿನಿಂದ ಪಡೆಯಬೇಕಾಗುತ್ತದೆ ಪ್ರತಿ ವರ್ಷ ಆಯವ್ಯಯದ ರೂಪದಲ್ಲಿ. ಸಂಸತ್ತಿನ ಅನುಮತಿ ಇಲ್ಲದೆ ಸರ್ಕಾರ ಹಣಕಾಸನ್ನು ವೆಚ್ಚ ಮಾಡೋದಾಗಲಿ ಅಥವಾ ಹಣವನ್ನು ಸಾರ್ವಜನಿಕರಿಂದ ತೆರಿಗೆಯ ರೂಪದಲ್ಲಿ ವಸೂಲಿ ಮಾಡೋದಾಗಲಿ ಸಾಧ್ಯ ಇಲ್ಲ. ಸಾರ್ವಜನಿಕ ಸೇವೆಗಳ ಮೂಲಕ ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳನ್ನು ಲೆಕ್ಕಾಚಾರ ಮಾಡ್ತಾರೆ ಸಂಸತ್ನಲ್ಲಿರೋರು. ಹಣದ ವೆಚ್ಚದ ಮೇಲ್ವಿಚಾರಣೆ ಮಾಡ್ತಾರೆ. ಅದನ್ನು ನಿಗದಿಪಡಿಸಿದ ಉದ್ದೇಶಕ್ಕಾಗಿ ಖರ್ಚು ಮಾಡಲಾಗಿದೆಯಾ ಅನ್ನೋದನ್ನು ನೋಡಿಕೊಳ್ಳೋ ಜವಾಬ್ದಾರಿ ಸಂಸತ್ತಿಗಿದೆ. ಇದಕ್ಕೋಸ್ಕರ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಎಸ್ಟಿಮೇಟ್ ಕಮಿಟಿಗಳು ಸಂಸತ್ತಿನ 2 ಸ್ಟ್ಯಾಂಡಿಂಗ್ ಕಮಿಟಿಗಳಾಗಿದ್ದು ವ್ಯವಸ್ಥೆಯ ಕಾರ್ಯನಿರ್ವಾಹಕರಿಂದ ಖರ್ಚಿನ ಮೇಲೆ ಕಣ್ಣಿಟ್ಟಿರುತ್ತೆ. ಸರ್ಕಾರ ಮಾಡ್ತಕ್ಕಂಥ ಪ್ರತಿಯೊಂದು ಖರ್ಚಿನ ಮೇಲೂ ನಿಗಾ ಇಟ್ಟಿರುತ್ತೆ ಸಂಸತ್ತು. ಫೈನಾನ್ಷಿಯಲ್ ಪವರ್ಸ್. ದ ಪಾರ್ಲಿಮೆಂಟ್ ಹ್ಯಾಸ್ ಎಪಿಟೋಮ್ ಆಫ್ ದ ಮಾನಿಟರಿ ಪವರ್ಸ್. ದೇ ಫಿಗರ್ ಔಟ್ ದ ವೇಸ್ ಥ್ರೂ ವಿಚ್ ದ ರೆವೆನ್ಯೂಸ್ ವಿಲ್ ಬಿ ರೈಸ್ಡ್ ಥ್ರೂ ಪಬ್ಲಿಕ್ ಸರ್ವಿಸಸ್, monitoring of the expenditure of money and see if it is spent on the purpose it was allotted to. Public Accounts Committee and Estimates Committee are the 2 standing committees of the Parliament that keep an eye on the expenditure by the executive of the system. ಮೂರನೇದಾಗಿ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಅಧಿಕಾರ. ಭಾರತದ ಸಂಸತ್ತಿಗೆ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಅಧಿಕಾರ ಇದೆ. ಅಂದರೆ ಭಾರತದ ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ತಿದ್ದುಪಡಿ ಸಂಬಂಧಪಟ್ಟಂತೆ ಲೋಕಸಭೆ ಮತ್ತು ರಾಜ್ಯಸಭೆಗಳು ಎರಡಕ್ಕೂ ಅಧಿಕಾರ ಇದೆ.
ಉದ್ದೇಶಿತ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಅಧಿಕೃತವಾಗಿ ಜಾರಿಗೆ ತರೋ ಮೊದಲು ಎರಡೂ ಸದನಗಳಲ್ಲಿ ಅಂಗೀಕಾರ ಪಡಿಬೇಕಾಗುತ್ತೆ. ಆಮೇಲೆ ರಾಷ್ಟ್ರಪತಿ ಒಪ್ಕೋಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಅದನ್ನು ವಿಮರ್ಶೆ ಮಾಡುತ್ತೆ. ನಂತರ ತಿದ್ದುಪಡಿ ಆಗುತ್ತೆ. ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪವರ್ಸ್. The Parliament of India has the power to make amendments to the Constitution of India. Both the houses, the Lok Sabha and Rajya Sabha, share the same powers when it comes to amendments. The proposed bill needs to pass by both the houses before being officially implemented. So, Rajya Sabha and Lok Sabha both involved in the amendment process of Indian Constitution. ಮಂತ್ರಿಗಳ ಸಂಪುಟದ ಕೆಲಸದ ಮೌಲ್ಯಮಾಪನ ಮಾಡೋ ಅಧಿಕಾರ ಸಂಸತ್ತಿಗಿದೆ. ಸಂಸತ್ತಿನ ಸದಸ್ಯರು ಮಂತ್ರಿಗಳ ಕ್ಯಾಬಿನೆಟನ್ನು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡ್ತಾರೆ. ಜನಪ್ರತಿನಿಧಿಗೆ ಮಂಜೂರಾದ ಕೆಲಸವನ್ನು ಸಮರ್ಪಕವಾಗಿ ಅವ್ರು ಮಾಡಿದಾರಾ ಅಥವಾ ಇಲ್ವಾ ಅನ್ನೋದನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಾರೆ. ಅಂದರೆ ಮಂತ್ರಿಗಳು ತಮ್ಮ ತಮ್ಮ ಕೆಲಸನ ಸರಿಯಾಗಿ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ನೋಡೋ ಕೆಲಸ ಸಂಸತ್ತಿಗಿದೆ. ಕಾರ್ಯನಿರ್ವಾಹಕ ಅಥವಾ ಸಂಪೂರ್ಣ ಕ್ಯಾಬಿನೆಟ್ ನಡೆಸುವ ಕಾರ್ಯದ ಸಾಧಕ ಬಾಧಕಗಳನ್ನು ಖಚಿತಪಡಿಸಿಕೊಳ್ಳಲು ಆಗಾಗ್ಗೆ ಸಂಸತ್ತಿನಲ್ಲಿ ಚರ್ಚೆಗಳನ್ನು ನಡೆಸಲಾಗುತ್ತೆ. ಅಂದರೆ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಿರ್ಬೋದು, ಎಲ್ಲ ಮಂತ್ರಿಗಳಾಗಿರ್ಬೋದು, ತಮ್ಮ ತಮ್ಮ ಕಾರ್ಯಗಳನ್ನು ಸರಿಯಾಗಿ ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ನೋಡೋ ಅಧಿಕಾರ, ಅವ್ರನ್ನ ಪ್ರಶ್ನಿಸೋ ಅಧಿಕಾರ ಸಂಸತ್ತಿಗಿದೆ. ಅಸೆಸ್ಮೆಂಟ್ ಆಫ್ ದ ವರ್ಕ್ ಆಫ್ ದ ಕ್ಯಾಬಿನೆಟ್ ಆಫ್ ಮಿನಿಸ್ಟರ್ಸ್. The members of parliament keep strict check on the cabinet of ministers. They continuously monitor whether the allotted work to the people's representatives officially carried out or not. Often debates are conducted to ensure the pros and cons of the functions carried out by an executive or the complete cabinet. ಕೆಲವು ಇತರೆ ಕಾರ್ಯಗಳನ್ನು ಈ ಕೆಳಕಂಡಂತೆ ವಿವರಿಸಬಹುದು. ಚುನಾವಣಾ ಕಾರ್ಯಗಳು. ಸಂಸತ್ತು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣಾ ಕಾರ್ಯದಲ್ಲಿ ಭಾಗಿಯಾಗುತ್ತೆ. ಹಾಗೆಯೇ ಸಂಸತ್ತಿನ ಎರಡೂ ಸದನಗಳ ಸಭಾಧ್ಯಕ್ಷರು ಮತ್ತು ಸಭಾಪತಿಯನ್ನು ಚುನಾವಣೆ ಮಾಡ್ತಕ್ಕಂಥ ಕೆಲಸ ಅವ್ರಿಗೆ ಸೇರಿದೆ. ಹಾಗೆಯೇ ನ್ಯಾಯಿಕ ಕಾರ್ಯಗಳಲ್ಲಿ ಬಂದರೆ ಮಹಾಭಿಯೋಗದ ಮೂಲಕ ಸರ್ಕಾರದ ಉನ್ನತ ಅಧಿಕಾರಗಳನ್ನು ತಮ್ಮ ಅಧಿಕಾರ ಸ್ಥಾನದಿಂದ ಕೆಳಗಿಳಿಸಲು ನಡೆಸ್ತಕ್ಕಂತಹ ಚುನಾಯಿತ ನ್ಯಾಯಾಂಗಕ ಅಧಿಕಾರ ಮಹಾಭಿಯೋಗದ ಮೂಲಕ. ಒಂದು ವೇಳೆ ಸಂವಿಧಾನಕ್ಕೆ ವಿರುದ್ಧವಾಗಿ ಏನಾದರೂ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್, ಹೈಕೋರ್ಟಿನ ಜಡ್ಜ್ಗಳು ಇವರೇನಾದರೂ ತಪ್ಪು ಮಾಡಿದಾಗ ಅವರನ್ನು ಅಧಿಕಾರ ಇಳಿಸಬೇಕಾದ್ರೆ ನ್ಯಾಯಿಕ ಕಾರ್ಯಗಳನ್ನು ಸಂಸತ್ತು ನಿರ್ವಹಿಸುತ್ತೆ. ಸಂವಿಧಾನಿಕ ಕಾರ್ಯಗಳಂದರೆ ಸಂವಿಧಾನವನ್ನು ಕಾಲಕಾಲಕ್ಕೆ ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರ. ಈ ಅಧಿಕಾರಗಳು ಸಹ ಸಂಸತ್ತಿಗಿದೆ ಅಂತ ಹೇಳ್ಬೋದು. Few other functions involved of the following are elective functions. The parliament involves in the election of president and vice president. They also elects their speaker and chairmen. Judicial functions. By means of impeachment, the parliament involves with the judicial functions. The parliament also involves in constitutional amendment functions. ಭಾರತದ ಸಂಸತ್ತಿನ ಅಧಿವೇಶನಗಳು. ಸಂಸತ್ತು ತನ್ನ ವ್ಯವಹಾರ ನಡೆಸಲು ಸಭೆ ಸೇರುವ ಅವಧಿಯೇ ಅಧಿವೇಶನ ಅಂತ ಕರೀತಾರೆ. ರಾಷ್ಟ್ರಪತಿಗೆ ಎರಡೂ ಸದನಗಳನ್ನು ಕೆಲವು ಮಧ್ಯಂತರಗಳಲ್ಲಿ ಸಭೆ ಕರೆಯುವ ಅಧಿಕಾರ ಇದೆ. ಅಂದರೆ ರಾಷ್ಟ್ರಪತಿಗೆ ಅಧಿವೇಶನ ಕರೆಯುವ, ಅಧಿವೇಶನವನ್ನು ಮುಂದೂಡುವ ಅಧಿಕಾರ ಇದೆ. ಸಂಸತ್ತಿನ ಅಧಿವೇಶನಗಳು ಒಂದು ಅಧಿವೇಶನಕ್ಕೂ ಇನ್ನೊಂದು ಅಧಿವೇಶನಕ್ಕೂ ನಡುವಿನ ಅಂತರ 6 ತಿಂಗಳಿಗಿಂತ ಹೆಚ್ಚು ಇರಬಾರ್ದು ಅಂತ ತಿಳಿಸಲಾಗುತ್ತೆ. ಕನಿಷ್ಠ ವರ್ಷಕ್ಕೆ 2 ಅಧಿವೇಶನ ನಡೀಲೇಬೇಕು. ಸಾಮಾನ್ಯವಾಗಿ ಸಂಸತ್ತು ಒಂದು ವರ್ಷದಲ್ಲಿ 3 ಅಧಿವೇಶನಗಳನ್ನು ನಡೆಸುತ್ತದೆ. ಆ ಅಧಿವೇಶನಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಬಡ್ಜೆಟ್ ಅಧಿವೇಶನ, ಮುಂಗಡ ಪತ್ರದ ಅಧಿವೇಶನ ಫೆಬ್ರವರಿಯಿಂದ ಮೇ ತಿಂಗಳವರೆಗೆ, ಮುಂಗಾರು ಅಧಿವೇಶನ ಜುಲೈನಿಂದ ಸೆಪ್ಟೆಂಬರ್ವರೆಗೆ, ಚಳಿಗಾಲದ ಅಧಿವೇಶನ ನವೆಂಬರ್ನಿಂದ ಡಿಸೆಂಬರ್ವರೆಗೆ. ಒಂದು ಅಧಿವೇಶನಕ್ಕೂ ಇನ್ನೊಂದು ಅಧಿವೇಶನಕ್ಕೂ ನಡುವಿನ ಅಂತರ 6 ತಿಂಗಳಿಗಿಂತ ಹೆಚ್ಚಿರಬಾರ್ದು. ಕನಿಷ್ಠ 2 ಅಧಿವೇಶನಗಳು ವರ್ಷದಲ್ಲಿ ನಡೀಲೇಬೇಕು. ಸಾಮಾನ್ಯವಾಗಿ ಭಾರತದಲ್ಲಿ ವರ್ಷದಲ್ಲಿ 3 ಅಧಿವೇಶನಗಳು ನಡೀತಾ ಇರುತ್ತವೆ. ಆ ಅಧಿವೇಶನಗಳನ್ನು ಬಡ್ಜೆಟ್ ಅಧಿವೇಶನ, ಮುಂಗಾರು ಅಧಿವೇಶನ, ಚಳಿಗಾಲದ ಅಧಿವೇಶನ ಅಂತ ಕರೀತಾರೆ. ಸೆಷನ್ಸ್ ಆಫ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ದ ಪೀರಿಯಡ್ ಡ್ಯೂರಿಂಗ್ ವಿಚ್ ದ ಪಾರ್ಲಿಮೆಂಟ್ ಅಸೆಂಬಲ್ಸ್ ಟು ಕಂಡಕ್ಟ್ ಇಟ್ಸ್ ಬಿಸ್ನೆಸ್. The President has the power to summon each house at certain intervals
and there should not be a more than 6 months gap between the two sessions. Parliament should meet at least twice in a year. Usually Parliament conducts 3 sessions in a year, namely budget session February to May, monsoon session July to September, winter session November to December. ಸಂಸದೀಯ ವ್ಯವಸ್ಥೆಯ ಮುಖ್ಯ ಅಂಶಗಳು ಅಥವಾ ವೈಶಿಷ್ಟ್ಯಗಳನ್ನು ಈ ರೀತಿಯಲ್ಲಿ ಪಟ್ಟಿ ಮಾಡ್ಬೋದು. ನಮ್ಮಲ್ಲಿ ಸಂಸದೀಯ ವ್ಯವಸ್ಥೆ ಇದೆ. ವಿ ಹ್ಯಾವ್ ಪಾರ್ಲಿಮೆಂಟರಿ ಸಿಸ್ಟಮ್ ಇನ್ ಇಂಡಿಯಾ. ಇದರ ಪ್ರಮುಖ ಅಂಶಗಳು ಅಥವಾ ಲಕ್ಷಣಗಳು ಈ ಥರ ಇವೆ. ಮೊದಲನೇದಾಗಿ ನಾಮಮಾತ್ರ ಮತ್ತು ನೈಜ ಮುಖ್ಯಸ್ಥರನ್ನು ನಾವು ಭಾರತದಲ್ಲಿ ಕಾಣ್ಬೋದು. ನಾಮಮಾತ್ರ ಮುಖ್ಯಸ್ಥರಾಗಿ ರಾಷ್ಟ್ರಪತಿ ಇದ್ದರೆ ನೈಜ ಮುಖ್ಯಸ್ಥರಾಗಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಇರುತ್ತೆ. ಭಾರತದಲ್ಲಿ ಸರ್ಕಾರದ ಮುಖ್ಯಸ್ಥರು ಪ್ರಧಾನಮಂತ್ರಿ ಆಗಿರ್ತಾರೆ. ಎರಡನೇದಾಗಿ. ಮೂರನೇದಾಗಿ ಕಾರ್ಯಾಂಗವು ಶಾಸಕಾಂಗದ ಒಂದು ಭಾಗವಾಗಿರುತ್ತೆ. ಕಾರ್ಯಾಂಗವನ್ನು ನಿಯಂತ್ರಿಸುವ ಅಧಿಕಾರ ಶಾಸಕಾಂಗಕ್ಕಿರುತ್ತೆ ಭಾರತದಲ್ಲಿ. ಇದು ಸಂಸದೀಯ ಪದ್ಧತಿ. ಬಹುಮತದ ಪಕ್ಷದ ನಿಯಮ ಇಲ್ಲಿ ಅನುಸರಿಸಲಾಗುತ್ತೆ. ಸಂಸತ್ತಿನ ಕೆಳಮನೆ ಲೋಕಸಭೆಗೆ ನಡೆಯುವ ಚುನಾವಣೆಯಲ್ಲಿ ಯಾವ ಪಕ್ಷ ಬಹುಮತ ಪಡೆಯುತ್ತದೆಯೋ ಅದೇ ಸರ್ಕಾರನ ರಚನೆ ಮಾಡುತ್ತೆ. ಇಲ್ಲಿ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿ ಸಾಮೂಹಿಕವಾಗಿ ಜವಾಬ್ದಾರರಾಗಿರ್ತಾರೆ ಸಂಸತ್ತಿಗೆ, ಅದರಲ್ಲೂ ಮುಖ್ಯವಾಗಿ ಕೆಳಮನೆಗೆ. ಪ್ರಧಾನಮಂತ್ರಿನೇ ಅಧಿಕಾರದ ಕೇಂದ್ರವಾಗಿರ್ತಾನೆ. ಎಲ್ಲ ಅಧಿಕಾರ ಪ್ರಧಾನಮಂತ್ರಿಗೆ ಸೇರಿರುತ್ತೆ. ಸಂಸತ್ನಲ್ಲಿ ವಿರೋಧ ಪಕ್ಷನೂ ಇರುತ್ತೆ. ಆಡಳಿತ ಪಕ್ಷ ತಪ್ಪು ಮಾಡಿದ್ರೆ ಅದನ್ನು ಸರಿಯಾದ ದಾರಿಗೆ ತರೋ ಕೆಲಸನ ವಿರೋಧ ಪಕ್ಷ ಮಾಡುತ್ತೆ. ಸ್ವತಂತ್ರ ನಾಗರಿಕ ಸೇವೆ ಇರುತ್ತೆ. ಇದರಿಲ್ಲದೆ ಸರ್ಕಾರ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. 2 ಸದನಗಳ ಶಾಸಕಾಂಗ ಇದೆ ಮತ್ತು ಮಂತ್ರಿಮಂಡಲ ಹಾಗೂ ಪ್ರಧಾನಮಂತ್ರಿ ಗೌಪ್ಯತೆಯನ್ನು ಅನುಸರಿಸ್ತಾರೆ. Elements and features of parliamentary system that we have in India. Number 1 is nominal and real head. Existence of nominal and real head. In India, the nominal head of the government is considered as the president. The real head of the government is considered as prime minister and his ministry. In India, the head of the government is the prime minister, who is the real executive. The nominal executive is the president. Executive is a part of legislature, and also executive is responsible to legislature. Legislature has the power to control executive, because executive is responsible to legislature. This is the main important feature of a parliamentary system. Here we also found collective responsibility. The ministers headed by prime minister are collectively responsible to parliament, especially for lower house. The prime minister is the center of power. In India, the absolute power of the government belongs to the prime minister. A parliamentary opposition is also there. A party which got less seats in Lok Sabha elections considered as opposition party. Independent civil service is the main important part of parliamentary system, without which the government cannot functions. And also bicameral legislature system we found in India. Legislature consists 2 houses. The lower house is Lok Sabha, upper house is Rajya Sabha. Maintenance of secrecy is also important feature of parliamentary system. Prime Minister and his ministry maintains secrecy in government. This is concerned with the Indian legislature. Briefly I have explained. ಭಾರತದ ಶಾಸಕಾಂಗವಾದಂತಹ ಸಂಸತ್ತಿನ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಆಲ್.